ಉತ್ತರಾಖಂಡ್ನಲ್ಲಿ ಸಿಲುಕಿ ಚಾರಣಿಗರ ಸಾವು ಪ್ರಕರಣ. ದೆಹಲಿಯಿಂದ ಬೆಂಗಳೂರಿಗೆ ಮೃತದೇಹಗಳ ರವಾನೆ. ಉತ್ತರಾಖಂಡ್ನಲ್ಲಿ ಸಿಲುಕಿ ಚಾರಣಿಗರ ಸಾವು ಪ್ರಕರಣ. ದೆಹಲಿಯಿಂದ ಬೆಂಗಳೂರಿಗೆ ಮೃತದೇಹಗಳ ರವಾನೆ. ನಿನ್ನೆ ರಾತ್ರಿ ಬೆಂಗಳೂರು ತಲುಪಿರೋ 13 ಮಂದಿ ಚಾರಣಿಗರು. ಬ್ಯಾಚ್ ರೀತಿಯಲ್ಲಿ ಮೃತದೇಹಗಳ ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ತಲುಪಿರುವಂತಹ ಮೃತದೇಹಗಳು ಇದೀಗ ಚಾರಣಿಗರ ಮೃತದೇಹ ಕುಟುಂಬಗಳಿಗೆ ಹಸ್ತಾಂತರ. ಉತ್ತರಾಖಂಡ್ನಲ್ಲಿ ಸಿಲುಕಿ ಚಾರಣಿಗರು ಇದೀಗ ಸಾವನ್ನಪ್ಪಿರುವಂಥದ್ದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಿಂದ ಬೆಂಗಳೂರಿಗೆ ಮೃತದೇಹಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಉತ್ತರಾಖಂಡ್ನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಸಾಲು ಸಾವಾಗ್ತಿರುವಂಥದ್ದು. ಸೊ ಪ್ರವಾಸಿಗರು ಈ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ ಅಂತ ಅನ್ಸುತ್ತೆ. ಯಾಕೆಂದರೆ ಜನ ಈ ಏಕತಾನತೆಯನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಪ್ರವಾಸವನ್ನು ಮಾಡ್ತಾರೆ. ಅದರಲ್ಲೂ ಉತ್ತರಾಖಂಡ್ ಪ್ರಾಕೃತಿಕ ಸೊಬಗನ್ನು ಸವಿಬೇಕು, ಅಲ್ಲಿ ಚಾರಣ ಮಾಡಬೇಕು, ಅಲ್ಲಿನ ದೃಶ್ಯಾವಳಿಗಳನ್ನು, ಆ ವಿಹಂಗಮ ನೋಟವನ್ನು ಕಣ್ತುಂಬಿಸಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಉತ್ತರಾಖಂಡ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಅಲ್ಲಿ ಅಂತಹ ಉತ್ತಮವಾದಂತಹ ವಾತಾವರಣ ಈಗ ಸದ್ಯಕ್ಕಿಲ್ಲ. ಪ್ರಕೃತಿ ಯಾವಾಗ ಏನು ಬೇಕಾದರೂ ಮುನಿಸ್ಕೊಳ್ಬೋದು. ಅಲ್ಲಿ ಇದ್ದಕ್ಕಿದ್ದಾಗೆ ಚಳಿಯ ವಾತಾವರಣ ಉಂಟಾಗ್ಬೋದು, ಹಿಮಕುಸಿತ ಉಂಟಾಗ್ಬೋದು. ಅಂದರೆ ಈ ವಯಸ್ಸಾದಂಥವ್ರಿಗೆ ಈ ಒಂದು ಬದಲಾಗುವಂಥ ಪ್ರಾಕೃತಿಕ ವಿಕೋಪ ಮತ್ತು ಹವಾಮಾನಕ್ಕೆ ಹೊಂದಿಕೊಳ್ಳುವುದು ಕಷ್ಟ ಆಗತ್ತೆ. ಸೊ ಅದರ ಪರಿಣಾಮವಾಗಿ ಇದೀಗ ಚಾರಣಿಗರು ಸಾವನ್ನಪ್ಪಿರುವಂಥದ್ದು. ನಾವೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಮೃತಪಟ್ಟಂಥ ದೇಹಗಳನ್ನು ಬೆಂಗಳೂರಿಗೆ ರವಾನೆ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು.